ಮಾದೇವರ ಮಾರಿಕೊಂಡು ಕಥೆ ಓದು. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೇಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನು ನೋಡಿದ್ರೆ ಮೋದಿ ಹೀಗಿರಲಿಲ್ಲ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಇರೋ ಹಾಗೆ ಇರಲಿಲ್ಲ. 180. ಸರಿ, ನಾನು ಉತ್ತರ ಕೊಡ್ತಾಯಿತ್ತು. ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆ ಹೋಗೋಣ. ಚಿಹ್ನೆಯನ್ನು ಹೇಳಿಕೆ ಹೋಗೋಣ ಬೇಡವಾ? I have already answered. I have answered. ನನ್ನ ಈ ತಪ್ಪು ನೀವು ಡಿಸೈಡ್ ಮಾಡಬೇಡಿ, ಬರೀರಿ ಅದನ್ನ. ಈಗ ಮಾಡಿಕೊಂಡ ಮಾಧ್ಯಮಗಳು ಅದರ ಮುಂದೆ ನೀವು ನನ್ನ ಆತಂಕ ಇದೆ, ನಮಗೆ ಈ ತರ ಇದೆ, ಆ ತರ ಇದೆ ಅಂತ ಹಾಕಿದ್ರೆ ಅದು ಇಲ್ಲೇ ಹೇಳ್ತೀವಿ, ಇಲ್ಲೇ ಹೇಳ್ತೀವಿ. ಏನಾಗುತ್ತೆ ನನಗೆ ಮುಂದಿನ ನನಗೆ ಚೆನ್ನಾಗುತ್ತೆ. ಇವಾಗ ನನ್ನಲ್ಲಿರುವ ಉತ್ತರವನ್ನು ಕೊಟ್ಟಾಗಿದೆ, ನಿಮಗೆ ಸಮಾಧಾನ ಇದೆ, ನಾನು ಏನ್ ಮಾಡಕ್ಕಾಗಲ್ಲ. ಅದನ್ನೇ ಬರೀರಿ. ನಾನೇ ಹಾಕೋದು, ಬೇರೆ ಯಾರು ಹಾಕಲ್ಲ, ನಾನೇ ಹಾಕೋದು. ಆ ತರ ಪೋಸ್ಟ್ ಆಗಕ್ಕೆ ಸಾಧ್ಯ ನನ್ನಿಂದ ಮಾತ್ರ ಸಾಧ್ಯ. ನಾನು ಉತ್ತರ ಕೊಟ್ಬಿಟ್ಟೆ, ನಾನು ಉತ್ತರ ಕೊಟ್ಟಾಯ್ತು ನೋಡಿ. ನಾನು ಉತ್ತರವನ್ನು ಕೊಟ್ಟಾಗಿದೆ. ಆ ಉತ್ತರ ನಿಮಗೆ ಸಮಂಜಸವಾಗದಿದ್ದಲ್ಲಿ, ಸಮಂಜಸ ಅಲ್ಲ ಅಂತ ನೀವು ಬರೀ. ನನಗೆ ಗೊತ್ತು, ನಾನು ಸೆಲೆಬ್ರಿಟಿ ಅಂತ ಗೊತ್ತಿದ್ದೇ ಆಗಿದ್ದೀನಿ. ಈ ಮಾಧ್ಯಮದ ಮೂಲಕ ನೋಡ್ತಿರುವ ಕರ್ನಾಟಕದ ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೂ ಗೊತ್ತು ಮಾರ್ಕೊಂಡವ್ರು ಯಾರು. ಹೌದಲ್ವಾ? ಎಲ್ರಿಗೂ ಗೊತ್ತು. ಒಬ್ಬೊಬ್ಬರು ಪ್ರಶ್ನೆ ನಿಮ್ಗೂ ಉತ್ತರ ಕೊಡ್ತೀನಿ ಬನ್ನಿ ಅಂತ ಮಾರ್ಕೊಂಡವ್ರಿಗೆ. ಅದಲ್ಲ, ಅದು ಮಾಧ್ಯಮ ಮಿತ್ರರೇ ನೀವೆಲ್ಲ. ಮಾಧ್ಯಮಗಳೇ ಕಳ್ಕೊಂಡಿದ್ದಲ್ಲ, ಏನ್ ಮಾಡ್ಲಿ? ನಾನೇ ಹೇಳ್ಬೇಕು. ನಿಮ್ಮನ್ನೆಲ್ಲ ಏನ್ ಹೇಳೋಣ ನಾವು? ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಇದು ಮಾಡ್ತಾರೆ ಕೆಲವರು, ಅರ್ಥ ಆಗ್ತಿಲ್ಲ ನನಗೆ. ನಾನು ಕುಂಬಳಕಾಯಿ ಕಳ್ಳ ಅನ್ನಪ್ಪ, ದೊಡ್ಡವರು ಎದುರು ಮುಟ್ಕೊಳ್ಳಿ, ನೀವ್ ಯಾಕೆ ಹೇಳ್ತೀರಿ? ನಾನ್ ಸ್ಟ್ರೇಟ್ ಕ್ವಶನ್, ನನ್ನೆಲ್ಲ ಎದುರ್ಸಕ್ಕಾಗಲ್ಲ. ಹೇಳ್ತೀನಿ, ನಾವು ಹೇಳ್ತೀನಿ. ಆ ಕಳ್ಳನ ಕಷ್ಟ ಆಗ್ತಾ ಇದೆ ನನಗೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಈಗ ಯಾರು ಇದ್ದೀರಾ ಮಾಡ್ಕೊಳ್ಳೋರು? ಇಲ್ಲ ಬನ್ನಿ, ಇಡೀ ಮಾಧ್ಯಮಕ್ಕೆ ಕಲ್ಲೆಸ್ತಿಲ್ಲ. ಕೆಲಸ ಮಾಡುವ ಮಾರ್ಕೊಂಡವ್ರು ಯಾರು? ಮಾರ್ಕೊಂಡು SIT ಸಮಾಜ. ಕರ್ನಾಟಕದ ಘನ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಪ್ರಕಾಶ್ ರೈ ಮತ್ತು ಮಾಧ್ಯಮ ಮಿತ್ರರು ಸೇರ್ಕೊಂಡು ಮಾರ್ಕೊಂಡವ್ರು ಯಾರು, ಮಾರ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ಕೊಡಿ.